ಒಂದು ಶಾಲೆಯ ಅವ್ಯವಸ್ಥೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕಾಗುತ್ತೆ. ಕಾರಣ ರಾಜ್ಯದಲ್ಲಿ ವಸತಿ ಶಾಲೆಯಲ್ಲಿ ಯಾವ ರೀತಿ ಅವ್ಯವಸ್ಥೆ ಮನೆ ಮಾಡಿದೆ ಅಂತ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಅದೇ ರೀತಿ ಧಾರವಾಡದ ವಾಜಪೇಯಿ ವಸತಿ ಶಾಲೆಯ ಮಕ್ಕಳ ಗೋಳು ಕೇಳೋರಿಲ್ಲದಂತಾಗಿದೆ. ಶಾಲಾ ಕೊಠಡಿಯಲ್ಲೇ ಪಾಠ ಕೇಳ್ತಾರೆ ಮಕ್ಕಳು, ಅಲ್ಲೇ ನಿದ್ದೆ ಕೂಡ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಬಟ ಬಯಲಾಗ್ತಾ ಇದೆ. ವಾಜಪೇಯಿ ವಸತಿ ಶಾಲೆಯ ಮಕ್ಕಳ ಗೋಳಾಟ, ಅಲ್ಲಿನ ಅವ್ಯವಸ್ಥೆ, ಅಲ್ಲೇ ಮಲಗಿ ಹಾಸಿಗೆ ಪಕ್ಕಕ್ಕಿಟ್ಟು ಓದ್ತಾ ಇದ್ದಾರೆ ಮಕ್ಕಳು. ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆ ಕ್ಲಾಸ್ ರೂಮ್ ನಲ್ಲೇ ಮಕ್ಕಳಿಗೆ ವಸತಿಯಂತೆ ಡೆಸ್ಕ್ ಇಲ್ಲದೆ ನೆಲದ ಮೇಲೆ ಕೂರಿಸಿ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ಧಾರವಾಡ ಹೊರವಲಯದ ಲಕಮನಹಳ್ಳಿಯಲ್ಲಿರುವ ವಸತಿ ಶಾಲೆಯ ಅವ್ಯವಸ್ಥೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಎಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಅದೇ ಕಾರಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈ ಸ್ಟೋರಿ ನೋಡಿದ ಮೇಲೆ ಏನಾದ್ರೂ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅನ್ನುವಂತ ಭರವಸೆ. ಧಾರವಾಡದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಅಂತ ಏನು ಧಾರವಾಡದಲ್ಲಿದೆ, ಆ ಶಾಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ವಸತಿ ಶಾಲೆ ಹೆಸರಿಗೂ ಮಾತ್ರ ವಸತಿ ಶಾಲೆ ಆಗೈತಿ. ಯಾವ ಕ್ಲಾಸಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾರೋ ಅದೇ ಕ್ಲಾಸಲ್ಲಿ ಮಲಗಬೇಕಾಗತ್ತೆ. ಪಕ್ಕದಲ್ಲಿ ಅವರ ಟ್ರಂಕು ಮತ್ತು ಅವರ ಇದನ್ನು ಇಟ್ಕೊಂಡು ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಬಂದೈತಿ. ಇದು ಬಹಳ ಶೋಚನೀಯವಾದಂಥದ್ದು. ಸರ್ಕಾರ ಇದಕ್ಕೆ ಏನಾದರೂ ಒಂದು ಅನುದಾನ ನೀಡಿ ಇದನ್ನು ಒಳ್ಳೆಯ ಒಂದು ಇಲ್ಲಿ 428 ಮಕ್ಕಳಿದ್ದು AB ಸೆಕ್ಷನ್ಗಳಿರ್ತವೆ. ಅಂದರೆ 6 to 12 ನಡೀತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷ ನಮ್ಮಲ್ಲಿ PUC ಸೆಕೆಂಡ್ ಇಯರ್ ಒಂದು ಜಾಸ್ತಿ ಆಗಿದೆ. ಈ ಸ್ಟ್ರೆಂತ್ ಧಾರವಾಡದಲ್ಲಿ ನಾವು ಬಾಡಿಗೆ ಕಟ್ಟಡದಲ್ಲಿ ನೋಡಿದಾಗ ಅತ್ಯಂತ ದೊಡ್ಡದಾದದ್ದು ಇದೆ. ಈಗ ನಾವು ಈ ವರ್ಷಕ್ಕೆ ಜಾಸ್ತಿ ಮಕ್ಕಳಾಗೋದ್ರಿಂದ ನಾವು BSNL ರಾಯಪುರದಲ್ಲಿ ಕೂಡ ನಾವು ಈ ಬಾಡಿಗೆ ಕಟ್ಟಡದಲ್ಲಿ ಅದು ಒಳ್ಳೆಯ ಕಟ್ಟಡ ಇರೋದ್ರಿಂದ ನಾವು ಜಂಟಿ ನಿರ್ದೇಶಕರು ನೋಡಿ ಬಂದಿದ್ದೀವಿ. ಪರಿಸ್ಥಿತಿಯೊಳಗೆ ನಾವು ರೂಮ್ ಕಟ್ಟಡಗಳು ಚೆನ್ನಾಗಿದ್ದಾವೆ ಸರ್. ಮೂಲಭೂತ ಸೌಕರ್ಯ ಎಲ್ಲ ಕೊಟ್ಟಿವಿ. ಮೂಲಭೂತ ಸೌಕರ್ಯ ಇದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಜಾಗದ ಕೊರತೆ ಇರೋದರಿಂದ ಪ್ರತಿ ವರ್ಷ ಕ್ಲಾಸ್ ಹೆಚ್ಚಾಗೋದ್ರಿಂದ ನಾವು ಬಾಡಿಗೆ ಕಟ್ಟಡವನ್ನು ದಿನಾಂಕ 21/11/23 ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಡಿ ವಿ ಕಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಡಿ ವಿ ಕಮಾರ್, ವಾಜಪೇಯಿ ವಸತಿ ಶಾಲೆಯಲ್ಲಿ ಇಂಥ ಅವ್ಯವಸ್ಥೆ ಆದ್ರೆ ಯಾರಿಗೆ ಹೇಳೋದು ಅನ್ನೋದು ಪ್ರಶ್ನೆ ಬರುತ್ತೆ. ಏನು ಮಾಡ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು? ಯಾಕೆ ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಮಕ್ಕಳಿಗೆ? ಕಟ್ಟಡದ ಸಮಸ್ಯೆನಾ, ಜಾಗದ ಸಮಸ್ಯೆನಾ ಗುರುತು ಮಾಡಕ್ಕಾಗ್ತಾ ಇಲ್ವಾ, ಹೇಗೆ? ಶ್ರುತಿ, ಏನು ಧಾರವಾಡ ಜಿಲ್ಲೆಯ ಏಕೈಕ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಇದಾಗಿದೆ. ಪ್ರಮುಖವಾಗಿ 428 ಮಕ್ಕಳು ಈ ಒಂದು ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಈ ಒಂದು ಶಾಲೆ ದುರವಸ್ಥೆ ಏನಂದ್ರೆ, ಆರಂಭದಲ್ಲಿ ಈ ಶಾಲೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ತಾತ್ಕಾಲಿಕವಾಗಿ ನಡೀತಾ ಇತ್ತು. ಅಲ್ಲಿಂದ ಏನಂತಾರೆ, ಧಾರವಾಡ ನಗರದಲ್ಲಿ ಶಾಲೆ ಇದ್ರೆ ಹಳ್ಳಿಯಿಂದ ಬರುವಂತ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಧಾರವಾಡ ನಗರಕ್ಕೆ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಆದ್ರೆ ಶಿಫ್ಟ್ ಮಾಡೋದಕ್ಕೆ ಮುಂದಾದಾಗ ಯಾವುದೇ ರೀತಿ ಒಂದು ಕಟ್ಟಡ ಸಿಕ್ಕಿರಲ್ಲ. ಕೊನೆಗೆ ಏನಂತಾರೆ, ಇದು ಒಂದೇ ಕಟ್ಟಡ ಅನಿವಾರ್ಯವಾಗಿ ಈ ಕಟ್ಟಡದಲ್ಲಿ ನಡೆಸಬೇಕಾದಂತ ಪರಿಸ್ಥಿತಿ ನೋಡುತ್ತೆ. ಅದರಲ್ಲೂ ಕೂಡ ಈ ಒಂದು ಕಟ್ಟಡದಲ್ಲಿ ಏನಂದ್ರೆ ಖಾಸಗಿ ಶಾಲೆಯೂ ಕೂಡ ಖಾಸಗಿ ಶಾಲೆ ಕೂಡ ಇದೇ ಕಟ್ಟಡದಲ್ಲಿ ನಡೀತಾ ಇದೆ. ಅದರ ಒಂದು ಭಾಗದಲ್ಲಿ ಏನಂತಂದ್ರೆ ಈ ವಸತಿ ಶಾಲೆಯನ್ನ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸಲಾಗ್ತಾ ಇದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಠಡಿಗಳು ಇರಬೇಕಿತ್ತು, ಎಷ್ಟು ಪ್ರಮಾಣದಲ್ಲಿ ವಸತಿಗೆ ವ್ಯವಸ್ಥೆ ಇರಬೇಕಾಗಿತ್ತು. ಅದ್ರ ಜೊತೆಗೆ ಏನಂತಂದ್ರೆ ವಿದ್ಯಾರ್ಥಿಗಳು ತಮ್ಮ ಸಾಮಗ್ರಿಗಳನ್ನ ಇಟ್ಕೊಳ್ಳೋಕೆ ಲಾಕರ್ಸ್ ಇರುತ್ತೆ, ಯಾವುದು ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲ. ಅದ್ರ ಜೊತೆಗೆ ವಾಪಸ್ ಬರ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಲೆಯ ಪ್ರಾಚಾರ್ಯರು ಆದಂತಹ ಮಹಾದೇವ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ವಾಜಪೇಯಿ ವಸತಿ ಶಾಲೆಯ ಅವ್ಯವಸ್ಥೆಯನ್ನ ನೋಡ್ತಾ ಇದೀವಿ. ಮಕ್ಕಳು ನೆಲದ ಮೇಲೆ ಕೂತ್ಕೊಂಡು ಪಾಠ ಕೇಳ್ತಿದ್ದಾರೆ. ಅದೇ ಕೊಠಡಿಯಲ್ಲಿ ಮಲಗಬೇಕು, ಊಟ ಮಾಡ್ಬೇಕು, ಪಾಠ ಕೇಳ್ಬೇಕು. ಯಾಕೆ ಸರ್ ಇಂತ ಅವ್ಯವಸ್ಥೆ? ಇಲ್ಲ ಮೇಡಮ್, ಅದು ನಮ್ಮ ಶಾಲೆ ಬಾಡಿಗೆ ಕಟ್ಟಡದಲ್ಲಿ ಇದೆ ಮೇಡಮ್. ಓಕೆ. ಬಾಡಿಗೆ ಕಟ್ಟಡ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಧಾರವಾಡದಲ್ಲಿ 428 ಮಕ್ಕಳಿಗೆ ಅದೇ 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 ದೊಡ್ಡದು ಬಾಡಿಗೆ ಕಟ್ಟಡ ಸಿಕ್ಕುದು ಮೇಡಮ್. ಈಗ ಸದ್ಯ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಶಿಫ್ಟ್ ಮಾಡ್ತಿದ್ದೀರಾ ಸರ್? ಈ ಭಾರತ ಇದು BSNL ಒಂದು ರಾಯಪುರದಲ್ಲಿ ಇದೆ ಮೇಡಮ್. ರಾಯಪುರದಲ್ಲಿ ನಾನು ಆಲ್ರೆಡಿ ಲೆಟರ್ ಕೊಟ್ಟಿದ್ದೇನೆ. ಯಾಕಂದ್ರೆ ಹುಡುಗರು ಜಾಸ್ತಿ ಆಗೋದ್ರಿಂದ ಮೊದಲು ಹುಡುಗರು ಸ್ಟ್ರೆಂತ್ ಕಡಿಮೆ ಇತ್ತು ಮೇಡಮ್. ಅಲ್ಲಿ ಬಾಡಿಗೆ ಕಟ್ಟಡ ಹಿಡಿದಿದ್ವಿ. ಓಕೆ. ಈ ಸದ್ಯ ನಾವು ಶಿಫ್ಟ್ ಮಾಡ್ತಾ ಇದ್ವಿ. ಲೆಟರ್ ಕೂಡ ಬರ್ತೀನಿ ಮೇಡಮ್. ಈ ಶಿಫ್ಟ್ ಮಾಡ್ತಾ ಇದೀವಿ. ಏನಾದ್ರು ರೆಸ್ಪಾನ್ಸ್ ಬಂದಿದ್ಯಾ? ನೀವು ಲೆಟರ್ ಕೊಟ್ಟಾದ್ಮೇಲೆ ಓಕೆ ಶಿಫ್ಟ್ ಮಾಡಿ ಬೇರೆ ಜಾಗಕ್ಕೆ ಅಂತ? ಇಲ್ಲ ಮೇಡಮ್, ಅವರು ಸ್ವಲ್ಪ ರಿಪೇರಿ ಮಾಡ್ತಾ ಇದ್ದಾರೆ. ರಿಪೇರಿ ಮಾಡಿಂದ ನಾವು ಹೋಗ್ತಾ ಇದ್ದೀವಿ ಮೇಡಮ್. ಹಳೆ ಕಟ್ಟಡನ ಸರ್ ಈಗ ಶಿಫ್ಟ್ ಆಗ್ತಾ ಇರೋದು? ಅಲ್ಲೇ BSNL ಕಟ್ಟಡಕ್ಕೆ ನಾವು ಶಿಫ್ಟ್ ಆಗುತ್ತೆ. ಓಕೆ. ಸೊ ಎಲ್ಲಾ ರೀತಿಯ ವ್ಯವಸ್ಥೆ ಮಕ್ಕಳಿಗೆ ಆಗುತ್ತೆ? ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ. ಬಟ್ ಎಷ್ಟು ದಿನದಿಂದ ಸಮಸ್ಯೆ ಸರ್? ಯಾಕೆ ಇಷ್ಟು ಡಿಲೇ ಆಯ್ತು ಅಂತ?
ಅಂದ್ರೆ ಮೇಡಮ್ ತೇಗೂರದಲ್ಲಿ ಇದಕ್ಕೆ ನಮಗೆ 9 ಎಕರೆ ಜಾಗ ಸಿಕ್ಕಿದೆ. ಓಕೆ. ಅದು ಟೆಂಡರ್ ಇನ್ನೂ ಪ್ರೋಗ್ರೆಸ್ ನಲ್ಲಿ ಇದೆ ಮೇಡಮ್. ಹಾ. ಅದು ಖಂಡಿತ ಆಗತ್ತೆ ಮೇಡಮ್. ಈಗ ನಾವು ಬಾಡಿಗೆ ಕಟ್ಟಡ ಇದನ್ನ ಮಾಡ್ತಾ ಇದೀವಿ ಮೇಡಮ್, ತೊಂದರೆ ಇಲ್ಲ. ಈಗ ಧಾರವಾಡದಲ್ಲಿ ಇರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಈಗ ಅತ್ಯಂತ ದೊಡ್ಡ ಧಾರವಾಡದಲ್ಲಿ ಇರೋದು ಅದೊಂದೇ ಕಟ್ಟಡ ಮೇಡಮ್. ಈ ಸದ್ಯದ ಮಟ್ಟಿಗೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಮೇಡಮ್. ಈಗ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಗಿರೋದ್ರಿಂದ ಈ ಸಮಸ್ಯೆ ಅಂತೀರಾ? ಹೌದು ಮೇಡಮ್, ಹೌದು. ಈ ಹಿಂದೆ ಈ ಸಮಸ್ಯೆ ಇರ್ಲಿಲ್ವಾ ಅಲ್ಲಿ? ಇಲ್ಲ, ಇದ್ದಿದ್ದಿಲ್ಲ ಮೇಡಮ್. ಅಲ್ಲ, ಈ ಮಕ್ಕಳ ಸಂಖ್ಯೆ ಹೆಚ್ಚಾದಾಗ್ಲೇ ಎಚ್ಚೆತ್ಕೊಳ್ಬೇಕಿತ್ತಲ್ವಾ ಸರ್? ಬೇರೆ ಕಡೆ ಶಿಫ್ಟ್ ಮಾಡ್ಬಿಡ್ಬೇಕಿತ್ತಲ್ವಾ? ಏನಾಗಿದೆ ಅಂದ್ರೆ ಇಷ್ಟು ದೊಡ್ಡದು ಬಿಲ್ಡಿಂಗ್, ಬಾಡಿಗೆ ಬಿಲ್ಡಿಂಗ್ ಸಿಗ್ತಾ ಇಲ್ಲ. ಟಾಯ್ಲೆಟ್ ಆಗ್ಲಿ, ಬಾತ್ರೂಮ್ಸ್ ಒಳಗಲಿ ಸಿಗ್ತಾ ಇಲ್ಲ. ಇದು ಸಮಸ್ಯೆ ಇರೋದ್ರಿಂದ ಅಲ್ಲೇ ನಾವು ಕಂಟಿನ್ಯೂ ಮಾಡಿ ಮೇಡಮ್. ನಾವು BHNL ಶಿಫ್ಟ್ ಆಗ್ತಾ ಇದ್ದೇವೆ. ಆದಷ್ಟು ಬೇಗ ಮಕ್ಕಳ ಈ ಅವ್ಯವಸ್ಥೆ ಮುಕ್ತಿ ಕೊಡಿಸ್ತೀರಾ? ಓಕೆ 100%. ಓಕೆ, ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ.